ನಮಸ್ತೆ ಕರ್ನಾಟಕ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸಾವಿರಾರು ವರ್ಷಗಳೇ ಕಳೆದರೂ ಇನ್ಮುಂದೆ ವಿವಾದವಾಗುವುದಿಲ್ಲ ಅಯೋಧ್ಯೆಯ ರಾಮ ಮಂದಿರದಲ್ಲಿ. ರಾಮ ಮಂದಿರದ ಕೆಳಗೆ 2000 ಅಡಿಯಲ್ಲಿ ಟೈಮ್ ಕ್ಯಾಪ್ಸೂಲ್ ಅಳವಡಿಸಲಾಗಿದೆ. ಹಾಗಾದ್ರೆ ಏನಿದು ಟೈಮ್ ಕ್ಯಾಪ್ಸೂಲ್? ಏನಿದರ ವಿಶೇಷತೆ? 2000 ವರ್ಷಗಳವರೆಗೂ ರಾಮ ಮಂದಿರಕ್ಕೆ ಏನೂ ಆಗೋದಿಲ್ವಂತೆ. ಹಾಗಾದ್ರೆ ಈ ಟೈಮ್ ಕ್ಯಾಪ್ಸೂಲ್ ಬಗ್ಗೆ ವಿಶೇಷ ವರದಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ. ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಕಮೆಂಟ್ ಮೂಲಕ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋವನ್ನ ಶೇರ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಶೇರ್, ನಿಮ್ಮ ಒಂದು ಲೈಕ್ ನಮಗೆ ಆ ಪರಶಿವನ ಆಶೀರ್ವಾದ ಇದ್ದ ಹಾಗೆ. ಸೊ ಶೇರ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಬರೋಬ್ಬರಿ 500 ವರ್ಷಗಳಿಗೂ ಅಧಿಕ ಕಾಲದ ಹೋರಾಟದ ಬಳಿಕ ಇದೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದು, ಭವಿಷ್ಯದಲ್ಲಿ ಇನ್ನೊಂದು ಇಂತಹ ವಿವಾದವಾಗದಂತೆ ಮಂದಿರ ನಿರ್ಮಾಣ ಉಸ್ತುವಾರಿ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಅಯೋಧ್ಯೆಯ ರಾಮ ಮಂದಿರದ ಭವ್ಯ ಕಟ್ಟಡದ ಕೆಳಗಡೆ 2000 ಅಡಿಗಳಷ್ಟು ಆಳದಲ್ಲಿ ಒಂದು ಟೈಮ್ ಕ್ಯಾಪ್ಸೂಲ್ ಅನ್ನ ಅಳವಡಿಸಲಾಗಿದ್ದು, ಇದು ರಾಮ ಜನ್ಮಭೂಮಿ ಭವ್ಯ ಇತಿಹಾಸವನ್ನ ಒಳಗೊಂಡಿರುವ ಮಾಹಿತಿ ಕೋಶವಾಗಿರಲಿದೆ ಅಂತ ಹೇಳಲಾಗಿದೆ. ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಯೋಧ್ಯೆಯು ರಾಮ ಮಂದಿರದ ಅಡಿಯಲ್ಲಿ 2000 ಅಡಿಗಳಷ್ಟು ಕೆಳಗೆ ಟೈಮ್ ಕ್ಯಾಪ್ಸೂಲ್ ಅನ್ನ ಇರಿಸಲಾಗಿದೆ. ಟೈಮ್ ಕ್ಯಾಪ್ಸೂಲ್ ರಾಮ ಜನ್ಮಭೂಮಿಯ ವಿವರವಾದ ಇತಿಹಾಸವನ್ನ ಹೊಂದಿರುತ್ತದೆ ಅಂತ ಹೇಳಲಾಗ್ತಾ ಇದೆ. ತಲೆದೂರಬಹುದಾದ ಯಾವುದೇ ವಿವಾದವನ್ನ ತಪ್ಪಿಸಲು ಮಾಹಿತಿ ತುಂಬಿದ ಈ ಕ್ಯಾಪ್ಸೂಲ್ ಅನ್ನ ಸೈಟನ್ ಕೆಳಗೆ ಇರಿಸಲಾಗಿದೆ. ರಾಮ ಮಂದಿರ ಇತಿಹಾಸದ ವಿವಿಧ ಅಂಶಗಳು ಇದು ಹೊಂದಿದೆ. ಇನ್ನೊಂದು ಐತಿಹಾಸಿಕ ಮಾಹಿತಿಯ ಸಂಗ್ರಹವಾಗಿದೆ. ಭವಿಷ್ಯದಲ್ಲಿ ಸಂವಹನದ ವಿಧಾನವಾಗಿ ಭವಿಷ್ಯದ ಪುರಾತತ್ವ ಶಾಸ್ತ್ರಜ್ಞರು ಅಥವಾ ಇತಿಹಾಸಕಾರರಿಗೆ ಸಹಾಯ ಮಾಡಲು ಇದನ್ನ ಬಳಸಲಾಗಿದೆ. ಹಾಗಾದ್ರೆ ಈ ಒಂದು ಟೈಮ್ ಕ್ಯಾಪ್ಸೂಲ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋದಾದ್ರೆ, ಟೈಮ್ ಕ್ಯಾಪ್ಸೂಲ್ ಸಹಾಯದಿಂದ ಭವಿಷ್ಯದ ಪೀಳಿಗೆಗಳು ಈಗಿನ ನಿರ್ದಿಷ್ಟ ಯುಗ, ಸಮಾಜ ಮತ್ತು ದೇಶದ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಸಾಮಾನ್ಯವಾಗಿ ಈ ಟೈಮ್ ಕ್ಯಾಪ್ಸೂಲ್ಗಳನ್ನ ಕಟ್ಟಡಗಳ ಅಡಿಪಾಯದಲ್ಲಿ ಇರಿಸಲಾಗುತ್ತದೆ. ಸದ್ಯ ಈ ಟೈಮ್ ಕ್ಯಾಪ್ಸೂಲ್ ಅಯೋಧ್ಯೆ ಭಗವಾನ್ ರಾಮನ ಬಗ್ಗೆ ಸಂದೇಶವನ್ನ ಸಂಸ್ಕೃತದಲ್ಲಿ ಹೊಂದಿರುತ್ತದೆ. ಇದನ್ನ ತಾಮ್ರದ ತಗಡಿನಲ್ಲಿ ಕೆತ್ತಿ ಅದನ್ನ ಸುರಕ್ಷಿತವಾದ ತುಕ್ಕು ಹಿಡಿಯದ ಶಿಲೆಗಳ ಪಟ್ಟಿಯಲ್ಲಿ ಇರಿಸಲಾಗಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಸಂಸ್ಕೃತದಲ್ಲೇ ಯಾಕೆ ಬರೆದಿದ್ದಾರೆ ಅಂತ ನೋಡೋದಾದ್ರೆ, ಸಂಸ್ಕೃತದಲ್ಲಿ ಯಾಕೆ ಬರೆದಿದ್ದಾರಂತಂದ್ರೆ, ಸಂಸ್ಕೃತ ಈ ಭಾಷೆ ಹೆಚ್ಚಿನ ಮಾಹಿತಿಯನ್ನ ಹೊಂದಿದ ವಾಕ್ಯಗಳನ್ನ ಕೆಲವು ಪದಗಳಲ್ಲಿ ರಚಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ಸಂಸ್ಕೃತದಲ್ಲಿ ಈ ಒಂದು ಮಾಹಿತಿಯನ್ನ ಬರೆಯಲಾಗಿದೆ. ಈ ಟೈಮ್ ಕ್ಯಾಪ್ಸೂಲ್ ಅನ್ನ ಭೂಮಿಯ ಪೂಜೆಯ ದಿನ ಅಥವಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇರಿಸುವುದಿಲ್ಲ. ಯಾಕಂದ್ರೆ ಇದು ಸಿದ್ಧಪಡಿಸಲು ಇನ್ನೂ ಸಮಯ ತೆಗೆದುಕೊಳ್ಳುತ್ತದೆ. ಕನಿಷ್ಠ ಪದಗಳಲ್ಲಿ ಹೆಚ್ಚಿನ ನಿಖರ ಮಾಹಿತಿಯನ್ನ ಬರೆಯಲು ತಜ್ಞರನ್ನ ಸಂಪರ್ಕ ಮಾಡ್ತಿದ್ದಾರೆ. ಹಾಗಾದ್ರೆ ಟೈಮ್ ಕ್ಯಾಪ್ಸೂಲ್ ನ ವಿಶೇಷತೆಯಾದ್ರೂ ಏನು? ಇದೊಂದು ಐತಿಹಾಸಿಕ ಮಾಹಿತಿಯ ಸಂಗ್ರಹವಾಗಿದ್ದು, ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ತಾಮ್ರದಂತಹ ಲೋಹಗಳಿಂದ ಈ ಟೈಮ್ ಕ್ಯಾಪ್ಸೂಲ್ ಅನ್ನ ತಯಾರಿಸಲಾಗುತ್ತದೆ. ಸಾವಿರಾರು ವರ್ಷಗಳ ನಂತರವೂ ಇದು ಹಾಳಾಗದಂತೆ ಆಸಿಡ್ ಮುಕ್ತಗೊಳಿಸಿ ಅದರ ಮೇಲೆ ಸಂದೇಶವನ್ನ ಬರೆಯಲಾಗಿರುತ್ತದೆ. ಟೈಮ್ ಕ್ಯಾಪ್ಸೂಲ್ ಕಂಟೈನರ್ 3 ಅಡಿ ಉದ್ದವಾಗಿರುತ್ತದೆ. ಇನ್ನು 2017 ನವೆಂಬರ್ 30ರಂದು ಸ್ಪೇನ್ನ ಬರ್ಗೋನ್ಸ್ನಲ್ಲಿರುವ ಜೇಸಸ್ ಕ್ರೈಸ್ಟ್ ಪ್ರತಿಮೆಯ ಅಡಿಯಲ್ಲಿ ನೆಲದೊಳಗೆ 400 ವರ್ಷಗಳಷ್ಟು ಹಳೆಯ ಸಮಯದ ಕ್ಯಾಪ್ಸೂಲ್ ಕಂಡುಬಂದಿತ್ತು. ಇದು 1777 ಕಾಲದ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಮಾಹಿತಿಯನ್ನ ಹೊಂದಿದೆ. ತಜ್ಞರ ಪ್ರಕಾರ ಇದು ಅತ್ಯಂತ ಹಳೆಯ ಸಮಯದ ಕ್ಯಾಪ್ಸೂಲ್ ಅಂತ ಹೇಳಲಾಗುತ್ತೆ. ಅಂದಹಾಗೆ ರಾಜಕಾರಣಿಗಳು, ಬಾಲಿವುಡ್ ಸೆಲೆಬ್ರಿಟಿಗಳು, ಕ್ರಿಕೆಟರ್ಸ್, ಕೈಗಾರಿಕೋದ್ಯಮದ ಸೇರಿದಂತೆ 7000ಕ್ಕೂ ಹೆಚ್ಚು ಗಣ್ಯರು ಜನವರಿ 22ರಂದು ನಡೆಯುವ ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಆಹ್ವಾನಿತ ಪಟ್ಟಿಯಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮ ನಿರ್ವಹಿಸಲಿದ್ದು, ಗರ್ಭಗುಡಿಯಲ್ಲಿ ಈಗಾಗಲೇ ರಾಮಲಲ್ಲಾ ಮೂರ್ತಿಯನ್ನ ಇರಿಸಲಾಗಿದೆ. ಇನ್ನು ರಾಮ ಮಂದಿರವು ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿದೆ. 380 ಅಡಿ ಉದ್ದ, 250 ಅಡಿ ಅಗಲ ಮತ್ತು 161 ಅಡಿ ಎತ್ತರವನ್ನ ಹೊಂದಿದೆ. ನಾಗರ ವಾಸ್ತುಶಿಲ್ಪವು ಉತ್ತರ
ಭಾರತದಲ್ಲಿ ಹುಟ್ಟಿಕೊಂಡ ದೇವಾಲಯದ ವಾಸ್ತುಶಿಲ್ಪದ ಶೈಲಿಯಾಗಿದೆ. ದೇವಾಲಯಗಳು ಶಿಖರಗಳೆಂದು ಕರೆಯಲ್ಪಡುವ ಎತ್ತರದ ಪಿರಮಿಡ್ ಗೋಪುರಗಳನ್ನು ಹೊಂದಿದ್ದು, ದೇವಾಲಯಗಳ ಕಂಬಗಳನ್ನ ಸಂಪೂರ್ಣವಾಗಿ ವಿನ್ಯಾಸಗಳಿಂದ ಕೆತ್ತಲಾಗಿದೆ. ಗೋಡೆಗಳನ್ನ ಶಿಲ್ಪಗಳು ಮತ್ತು ಉಬ್ಬು ಶಿಲೆಗಳಿಂದ ಅಲಂಕರಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥದ ಪ್ರಕಾರ ರಾಮ ಮಂದಿರವು 3 ಅಂತಸ್ತಿನದ್ದಾಗಿದ್ದು, ಪ್ರತಿ ಮಹಡಿಯಲ್ಲಿ 20 ಅಡಿ ಎತ್ತರವಿದೆ. ಇದು ಒಟ್ಟು 392 ಕಂಬಗಳನ್ನು ಮತ್ತು 44 ಬಾಗಿಲುಗಳನ್ನು ಹೊಂದಿದೆ. ಗರ್ಭಗೃಹವು ದೇವಾಲಯದ ಒಳಗಿನ ಗರ್ಭಗೃಹವಾಗಿದ್ದು, ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಮುಖ್ಯ ಗರ್ಭಗುಡಿಯಲ್ಲಿ ಭಗವಾನ್ ಶ್ರೀರಾಮನ ಬಾಲ್ಯದ ರೂಪವಿದೆ, ಅಂದ್ರೆ ರಾಮಲಲ್ಲ ವಿಗ್ರಹ ಸ್ಥಾಪನೆಯಾಗ್ತಾ ಇದೆ. ಮತ್ತು ಮಹಡಿಯಲ್ಲಿ ಈ ಶ್ರೀರಾಮನ ದರ್ಬಾರ ಮತ್ತು ಮೊದಲ ಮಹಡಿಯಲ್ಲಿ ಶ್ರೀರಾಮ ದರ್ಬಾರ್ ಆರಂಭವಾಗುತ್ತೆ. ದೇವಾಲಯವು 5 ಮಂಟಪಗಳನ್ನು ಹೊಂದಿದೆ. ಅದರಲ್ಲಿ ನೃತ್ಯ ಮಂಟಪ, ರಂಗಮಂಟಪ, ಸಭಾಮಂಟಪ, ಪ್ರಾರ್ಥನೆ ಮತ್ತು ಕೀರ್ತನ ಮಂಟಪಗಳು ಹೀಗೆ ಹಲವಾರು ಮಂಟಪಗಳನ್ನು ಹೊಂದಿದೆ. ಇನ್ನು ಶ್ರೀರಾಮ ಮಂದಿರದ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಈ ಒಂದು ರಾಮ ಮಂದಿರಕ್ಕೆ ಕಬ್ಬಿಣವನ್ನ ಬಳಸಿಲ್ಲ. ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರತಿಯೊಂದು ಕೆಲಸವನ್ನು ಬಹಳ ಸೂಕ್ಷ್ಮವಾಗಿ ಮಾಡಲಾಗಿದೆ. ದೇವಾಲಯದಲ್ಲಿ ಕಬ್ಬಿಣವನ್ನ ಬಳಸಲಾಗಿಲ್ಲ. ಅಲ್ಲದೆ ದೇವಸ್ಥಾನದಲ್ಲಿ ಎಲ್ಲಿಯೂ ಸಿಮೆಂಟ್ ಬಳಕೆಯಾಗಿಲ್ಲ. ಶ್ರೀರಾಮನ ಈ ದೇವಾಲಯವನ್ನ ಸಂಪೂರ್ಣವಾಗಿ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಕಲ್ಲುಗಳನ್ನ ಸೇರಲು ತಾಮ್ರವನ್ನ ಬಳಸಲಾಗಿದೆ. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇರುವ ಎಲ್ಲ ಕಲ್ಲುಗಳನ್ನ ಮೊದಲು ಪ್ರಯೋಗಾಲಯಕ್ಕೆ ಪರೀಕ್ಷೆ ಮಾಡಿದ ನಂತರವೇ ಈ ಕಲ್ಲುಗಳನ್ನ ಬಳಕೆ ಮಾಡಲಾಗಿದೆ. ಇನ್ನು ವಿಶೇಷ ತಂತ್ರಜ್ಞಾನಗಳನ್ನು ಕೂಡ ಬಳಸಲಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಭವ್ಯವಾದ ರಾಮ ಮಂದಿರ ಹಲವಾರು ವಿಶಿಷ್ಟತೆಗಳನ್ನು ಹೊಂದಿದ್ದು, ಅದರಲ್ಲಿ ಕಬ್ಬಿಣವನ್ನೇ ಬಳಸಿಲ್ಲ, ಅದರಲ್ಲಿಯೂ ಕಾಂಕ್ರೀಟ್ ಕೂಡ ಹಾಕಿಲ್ಲ. ದೇವಸ್ಥಾನದಲ್ಲಿ ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿದೆ. ದೇವಸ್ಥಾನದ ಸ್ತಂಭಗಳು ತೇವಾಂಶವನ್ನ ತಪ್ಪಿಸಲು ಗ್ರಾನೈಟ್ನಿಂದ ಮಾಡಲ್ಪಟ್ಟಿದೆ. ದೇವಾಲಯದ ವಿನ್ಯಾಸದ ಬಗ್ಗೆ ಹೇಳೋದಾದ್ರೆ, ಇದನ್ನ ಸಾಂಪ್ರದಾಯಿಕ ಮತ್ತು ನಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹೀಗೆ ಅನೇಕ ವಿಶೇಷತೆಗಳನ್ನು ಹೊಂದಿರುವ ರಾಮ ಮಂದಿರ ಭರತ ಭೂಮಿಯಲ್ಲಿ ಭಾರತೀಯರ ಮುಂದೆ ದರ್ಶನ ಕೊಡ್ತಾ ಇದೆ. ಅದರಂತೆ ಪ್ರತಿಷ್ಠಾಪನೆಗೊಳ್ತಾ ಇರುವ ರಾಮಲಲ್ಲನ ಮೂರ್ತಿಯೂ ಕೂಡ ಅಷ್ಟೇ ವಿಶೇಷವಾಗಿದೆ. ನೀವು ಕೂಡ ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಶೇಷ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೇನಿಸ್ತು ಟೈಮ್ ಕ್ಯಾಪ್ಸುಲ್ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.